ಸೊ ಜರ್ನಿ ನೋಡಿ ಧನಂಜಯ್, ಎಲ್ಲಿಂದ ಎಲ್ಲಿಗೆ ಸಾಕ್ಕೊಂಡು ಬಂದ್ರಿ. ನಾವು ಯು ಆರ್ ಅ ಪ್ರೊಡ್ಯೂಸರ್. ಯಾಕೋ ಬೇಜಾರು ಮಾಡಿಕೊಂಡು ಇದೇ ನನ್ನ ಕೊನೆ ಸಿನಿಮಾ ಅಂತೆಲ್ಲ ಹೇಳಿದ್ರಿ, ಅದು ಬಹಳ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ. ಅಂದರೆ ನಿರ್ಮಾಪಕನಾಗಿ ಅಂದರೆ ಸುಸ್ತಾಗ್ಬಿಡುತ್ತೆ ಇವಾಗ, ನನಗೆ ಬೇಕಿಲ್ಲದೆ ಇರೋದಲ್ವಾ ಅಂತ. ನಾನೊಬ್ಬ ನಟ, ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ನಾನೊಬ್ಬ ಆ್ಯಕ್ಟ್ರು. ಸೊ ಏನೋ ಒಂದು ಕತೆ ಹೇಳೋ ಹುಚ್ಚಿಗೆ ಅಥವಾ ಇನ್ನೊಂದಿಷ್ಟು ಜನ ಸೇರಿಸ್ಕೊಂಡು ಏನೋ ಮಾಡೋಣ ಅಂದರೆ ಯಾವ್ದಾದ್ರು ಒಂದು ಒಳ್ಳೆ ಪೊಟೆನ್ಷಿಯಲ್ ಕಂಡಾಗ ಅಯ್ಯೋ ಈ ಪೊಟೆನ್ಷಿಯಲ್ನ ಹೆಂಗಾದರೂ ಮಾಡಿ ಚೆನ್ನಾಗಿದೆಯಲ್ಲ, ಇದನ್ನು ಹೆಂಗಾದರೂ ಮಾಡಿ ತಲುಪಿಸ್ಬೇಕಲ್ಲ, ಇದನ್ನು ಹೆಂಗೋ ಹೇಳಬೇಕಲ್ಲ, ಇದನ್ನು ಚೆನ್ನಾಗಿ ಬಳಸ್ಕೋಬೇಕಲ್ಲ ಅಂತ ಅನಿಸುತ್ತೆ. ಬಟ್ ಆ ಪ್ರೋಸೆಸ್ಸಿಗೆ ಹೋದ್ಮೇಲೆ ಎಕ್ಸ್ಪೀರಿಯೆನ್ಸ್ಗಳಿದೆಯಲ್ಲ, ಅದು ಪ್ರತಿ ಸರಿ ಆಗೋ ಅನುಭವಗಳು ಸಾಕು, ನೀನು ಆ್ಯಕ್ಟ್ರಾಗಿ ನೀನು ಬಿಲ್ಡ್ ಮಾಡ್ಕೊಂಡು ಹೋಗು ಸಾಕು ಅಂತ ಅನಿಸುತ್ತೆ. ಬಟ್ ನಾನು ಯಾವಾಗಲೂ ಅದನ್ನೇ ನಂಬಿದ್ದಂದರೆ, ಇಫ್ ಯು ವಾಂಟ್ ಟು ಟ್ರಾವೆಲ್ ಫಾಸ್ಟ್ ಟ್ರಾವೆಲ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ಟ್ರಾವೆಲ್ ಫಾರ್ ಟ್ರಾವೆಲ್ ಟುಗೆದರ್ ಅಂತ. ಹಾಗಾಗಿ ಏನೋ ಜೊತೆಗೆ ಎಲ್ಲ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಜರ್ನಿ ಮಾಡ್ತಾಯಿರ್ತೀನಿ. ಅದಕ್ಕೊಂದು ಅಪ್ರಿಸಿಯೇಷನ್ ಇಲ್ಲ ಅಂತ ಅಂದಾಗ, ಅದನ್ನು ಗುರುತಿಸ್ತಾನೆ ಇಲ್ಲ ಅಂತ ಅಂದಾಗ ಅದು ಡೆಫಿನೆಟ್ಲಿ ಭಾಳ ಬೇಜಾರಾಗುತ್ತೆ. ಯಾಕೆ ಬೇಕು ನನಗೆ ಅಂತ. ಆ್ಯಂಡ್ ಅಪ್ರಿಸಿಯೇಷನ್ ಇಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ಜನ ಇದ್ದಾರೆ, ಪೀಪಲ್ ನೋ ದೇರ್ ಜರ್ನಿ, ನೋ ಮೈ ಜರ್ನಿ. ಅವರು ಪ್ರತಿಯೊಂದನ್ನು ನೋಡ್ತಿರ್ತಾರೆ ಕಾಮನ್ ಮ್ಯಾನ್. ಅವ್ರಿಗೆ ಬೇರೆ ಯಾವುದು ಒಳಗೊಂದು ಹೊರಗೊಂದು ಇರಲ್ಲ. ಯಾಕೆಂದರೆ ನಾನು ಈ ಸೋಷಿಯಲ್ ಮೀಡಿಯಾ ದಾಟಿ ನಾನು ಭಾಳ ರಸ್ತೆಯಲ್ಲಿರೋ ಮನುಷ್ಯ. ನಾನು ಪ್ರತಿ ಊರುಗಳಿಗೂ ನನ್ನಷ್ಟು ಟ್ರಾವೆಲ್ ಮಾಡಿರೋನೇ ಇಲ್ಲ. ಸಾವಿರಾರು ಫಂಕ್ಷನ್ಗಳಿಗೆ ಹೋಗಿದ್ದೀನಿ, ಪ್ರತಿ ಊರುಗಳಿಗೂ ಹೋಗ್ತಾನೆ ಇರ್ತೀನಿ. ನನ್ನ ಕೈಲಾದಾಗೆಲ್ಲ ನಾನು ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರ್ತೀನಿ. ನನಗೆ ಗೊತ್ತು ರೋಡಿಗೆ ಇಳಿದಾಗ ಜನ ಎಷ್ಟು ಪ್ರೀತಿಸ್ತಾರೆ ಅಂತ. ಅಷ್ಟಿಲ್ದಲೇ ಆಟೋಗಳ ಮೇಲೆ ನಾನು ಫೋಟೋ ಹಾಕ್ಕೊಂಡಿಲ್ಲ. ಐ ನೋ ನನ್ನ ಜರ್ನಿ, ನನ್ನ ಬದುಕನ್ನು ನನ್ನ ಅಭಿಮಾನಿಗಳು, ಕಾಮನ್ ಮ್ಯಾನ್, ಪ್ರೇಕ್ಷಕ ವರ್ಗ ಅದನ್ನು ನೋಡ್ತಾನೆ ಇರುತ್ತೆ. ಆ್ಯಂಡ್ ಅವ್ರು ಯಾವಾಗಲೂ ಜೊತೆಗಿದ್ದೇ ಇರ್ತಾರೆ. ಅದನ್ನು ಮೀರಿ ಇಲ್ಲೆಲ್ಲೋ ಒಂದಿಷ್ಟು ಏನೋ ಒಂದು ನೆಗೆಟಿವಿಟಿ ಓಡಾಡ್ತಿರುತ್ತಲ್ಲ, ಅದನ್ನೆಲ್ಲ ನೋಡಿದಾಗ ನನಗೆ ಯಾಕೆ ಬೇಕು ಅಂತ ಅನಿಸುತ್ತೆ. ಅದು ಸಹಜ. ಸೊ ಹಂಗಾಗಿ ಅದು ಎಷ್ಟೊಂದು ಸರಿ ನನ್ನ ಫ್ರೆಂಡ್ಸ್ ಹತ್ರನೂ ಹೇಳಿರ್ತೀನಿ, ಸಾಕಪ್ಪ ಇದು ಪ್ರೊಡಕ್ಷನ್ನು ಬೇಡ ಅಂತ ಎಲ್ಲ. ಹಾಗೆ ಅದು ನೆನ್ನೆ ಪ್ರೆಸ್ ಮೀಟಲ್ಲಿ ಫ್ಲೋಲ್ಲಿ ಬಂದಿದ್ದು, ನನಗೆ ಯಾಕೆ ಬೇಕಿದ್ದು ಬೇಡ, ನಾನು ಹೆಗ್ಗಣ ಮುದ್ದು ಅಂತ ಇನ್ನೊಂದು ಪ್ರೊಡಕ್ಷನ್ದು ರಿಲೀಸಿಗೆ ರೆಡಿ ಇದೆ, ಅದು ಮುಗಿಸ್ಬಿಟ್ಟು ನನ್ನ ಪಾಡಿಗೆ ನಾನು ಆ್ಯಕ್ಟಿಂಗ್ ಮಾಡ್ಕೊಂಡಿರೋಣ ಅಂತ. ಅಂದರೆ ಯು ಡೋಂಟ್, ಅಂದರೆ ನಿಮಗೆ ವ್ಯಾಪಾರನೂ ಕೂಡ ಬಹಳ ಕಷ್ಟ, ನಾಟ್ ದಟ್ ಈಸಿ. ಈಗ ನಾನು ಆ್ಯಕ್ಟ್ರಾಗಿ ಇದ್ದಾಗ ನನ್ನ ನಿರ್ಮಾಪಕರುಗಳು ಅದೆಲ್ಲದನ್ನು ಮಾಡ್ತಾರೆ. ಸೊ ನನ್ನ ನಟನಾಗಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಬಿಸ್ನೆಸ್ನೂ ಕೂಡ ಅವರು ಡಿಫೈನ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಾನೇ ಬಿಸ್ನೆಸ್ ಮ್ಯಾನ್ ಆದಾಗ ನಾನು ಕೂತ್ಕೊಂಡು ಅದನ್ನು ಸೇಲ್ ಮಾಡೋದಿದೆಯಲ್ಲ, ಅದು ಒಂದು ಟಿ ವಿಗೆ, ಒಂದು ಡಿಜಿಟಲ್ಗೆ, ಎಲ್ಲ ಕಡೆ, ಅದನ್ನು ಕೂಡ ಭಾಳ ನನಗೆ ಕಷ್ಟ ಅನಿಸುತ್ತೆ. ಇಲ್ಲಾಂದರೆ ನಾನು ಸ್ಟಾರಾಗಿ ನನ್ನ ಪಾಡಿಗೆ ನಾನು ಇರ್ಬೋದು, ಯಾವಾಗಲೂ ಕರೀತಾರೆ, ನನಗೆ ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲ ಹಂಗೆ ಆರಾಮಾಗಿ ಇರ್ತೀನಲ್ಲ. ಇಲ್ಲಾದರೆ ನಾನು ಅಲ್ಲಿ ಹೋಗಿ ಕೂತ್ಕೋತಿದ್ದಂಗೆ ನಮ್ಮನ್ನು ಬಹಳ, ಅಂದರೆ ಎಲ್ಲೋ ಒಂದು ಕಡೆ ಆ ವ್ಯಾಲ್ಯೂ, ಅಂದರೆ ಆ್ಯಕ್ಟ್ರಾಗಿ ಸ್ಟಾರಾಗಿ ಅದೇನಿರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ಅದೊಂಚೂರು ಸ್ಯಾಕ್ರಿಫೈಸ್ ಆಗುತ್ತೆ. ಆ ಮೀಟ್ರ್ ಹಿಂಗೆ ಇಳಿಸ್ತಾರೆ ವ್ಯಾಪಾರಕ್ಕೆ ಕೂತಾಗ. ಏಕೆಂದರೆ ಅಲ್ಲಿ ನಾನು ಒಂದು ಸಿನಿಮಾ ವ್ಯಾಪಾರ ಮಾಡೋಕ್ಕೆ ಬಂದಿರ್ತೀನಿ. ನನ್ನ ಇಂಟೆಂಟು, ನಾನು ಏನು ಮಾಡ್ತಾಯಿದ್ದೀನಿ, ಅದು ಅಲ್ಲಿ ಓನ್ಲಿ ಬಿಸ್ನೆಸ್ ಅಷ್ಟೇ ಮ್ಯಾಟ್ರ್ ಆಗುತ್ತಲ್ಲ. ಸೊ ಅದೆಲ್ಲ ನೋಡಿದಾಗ ನನಗೆ ಯಾಕಪ್ಪ ಬೇಕು ಇದು ಅಂತ. ಅಂದರೆ ಏನಾದರೂ ಒಂದು ಮಾಡೋಕ್ಕೆ ಹೋದಾಗ ಒಂದಿಷ್ಟು ಸ್ಯಾಕ್ರಿಫೈಸಸ್ಗಳು ಕೇಳುತ್ತೆ. ಬಟ್ ಫಾರ್ ದ ಗುಡ್ ನಾನು ಪ್ರತಿ ಸರಿನೂ ನಾನು ಕೆಳಗೆ ಹಾಕ್ಕೊಂಡಿದ್ದೀನಿ, ಭಾಳ ಸರಿ ಕೆಳಗೆ ಹಾಕ್ಕೊಂಡಿದ್ದೀನಿ ಫಾರ್ ದ ಗುಡ್. ಅಂದರೆ ಇಟ್ಸ್ ಓಕೆ, ಇದರಿಂದ ಇನ್ನೊಂದು 4 ಜನಕ್ಕೇನೋ ಆಗುತ್ತೆ ಅನ್ನೋ ಕಡೆ ಎಲ್ಲ ನಾನು ಡೆಫಿನೆಟ್ಲಿ, ಆ್ಯಂಡ್ ಒಂದೊಳ್ಳೆ ಪ್ರಾಡಕ್ಟ್ಗೋಸ್ಕರನೂ ನಾನು ಕೆಳಗೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನನಗೆ ಅಂದರೆ ಏನೇನೋ ಒಂದಿಷ್ಟೆಲ್ಲ ಮಾಡ್ತಾಯಿದ್ದೀನಲ್ಲ, ಅದೆಲ್ಲ ಮಾಡೋ ಅವಶ್ಯಕತೆ ನನಗೆ ಪರ್ಸ್ನಲಿ ಇಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಹೇಳಿದೆ ಅಷ್ಟೇ, ಇದು ಸುಸ್ತಾಗುತ್ತಪ್ಪ ಇದು. ಆಮೇಲೆ ಒಂದೊಂದು ಸರಿ ಬೇಜಾರು ಆಗುತ್ತೆ, ಏನಿದು ಯಾಕೆ ಬೇಕು ನಮಗೆ ಅಂತ. ಆಮೇಲೆ ಮತ್ತೆ ಯಾವುದೋ ಒಂದು ಒಳ್ಳೆ ಕತೆ, ಒಂದೊಳ್ಳೆ ಟ್ಯಾಲೆಂಟ್ ಡ್ರೈವ್ ಮಾಡುತ್ತೆ, ಇಲ್ಲ ಇನ್ನೇನೋ ಮಾಡೋಣ ಅಂತ. ಸೊ ಹಂಗೆ ನಡೀತಾ ಇದೆ ಅದು ಹಾಗೆ ಮುಂದುವರ್ಕೊಂಡು ಹೋಗಲಿ. ಅಂಥದ್ದೇನೋ ನಿರ್ಧಾರಗಳು ತಗೋಬೇಡಿ, ಯಾಕೆಂದರೆ ನಿಮ್ಮಿಂದ ಒಂದಷ್ಟು ಟ್ಯಾಲೆಂಟ್ಗಳು ಇಂಡಸ್ಟ್ರಿಗೆ ಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.